ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋವನ್ನು ಕೊನೆ ತನಕ ನೋಡೋದನ್ನು ಮರಿಬೇಡ್ರಿ. ಯಾಕಂದ್ರೆ ಈ ವಿಡಿಯೋದೊಳಗೆ ನಾವು GPSTR ಪರೀಕ್ಷೆಯನ್ನು ಮೊದಲ ಪ್ರಯತ್ನದಲ್ಲೇ ಪಾಸ್ ಮಾಡ್ಬೇಕಂದ್ರೆ ನೀವು ಈ 5 ಟಿಪ್ಸನ್ನು ನಿಮ್ಮ ಸ್ಟಡಿ ರೂಟೀನ್ ಒಳಗೆ ಅಪ್ಲೈ ಮಾಡ್ಕೋಬೇಕು. ಈ 5 ಟಿಪ್ಸ್ ನೀವೇನು ಡೈಲಿ ಮಾಡಾಕತ್ತಿರೋ ಇಲ್ಲ ಅಂಥೇಳಿ ಈ ವಿಡಿಯೋದ ಮೂಲಕ ತಿಳ್ಕೊರಿ. ಯಾರೇನು ಸ್ಟಾರ್ಟ್ ಮಾಡಿಲ್ಲಲ್ಲ ಓದಕ್ಕೆ ಸ್ಟಾರ್ಟ್ ಮಾಡಿರಿ. ಇನ್ನೂ ಸ್ವಲ್ಪ ಜನ ಏನು ಕನ್ಫ್ಯೂಸ್ ಅದಂದ್ರೆ ನೋಟಿಫಿಕೇಷನ್ ಆಗ್ತದೋ ಇಲ್ಲೋ, ಆದರೂ ಅದರಲ್ಲಿ GPSTR ಪೋಸ್ಟ್ ಕರೀತಾರೋ ಇಲ್ಲೋ, GPSTR ನೋಟಿಫಿಕೇಷನ್ ಆಗ್ತದೋ ಇಲ್ಲೋ ಅಂಥೇಳಿ ಈ ಕನ್ಫ್ಯೂಸ್ ಒಳಗೆ ನಿಮ್ದೆಲ್ಲ ದಿನ ಕಳೆದು ಹೊಂಟದ. ಅದಕ್ಕೆ ಟೈಮ್ ವೇಸ್ಟ್ ಮಾಡಬೇಡ್ರಿ, ಓದಕ್ಕೆ ಸ್ಟಾರ್ಟ್ ಮಾಡಿರಿ. ಒಂದಲ್ಲ ಒಂದಿನ ನೋಟಿಫಿಕೇಷನ್ ಆಗೇ ಆಗ್ತದೆ. ನೀವೆಷ್ಟು ಅತಿ ಹೆಚ್ಚು ಓದ್ತೀರಿ ನೋಡಿ, ಅಂದ್ರೆ ಅಷ್ಟು ಒಳ್ಳೆ ರ್ಯಾಂಕ್ ನಿಮ್ಮದು ಬರ್ತದೆ ನೋಡ್ರಿ. ಈ ವಿಡಿಯೋದೊಳಗೆ ಈ 5 ಟಿಪ್ಸನ್ನು ನಾವು ತಿಳ್ಕೊಳ್ಳೋಣ. ಇದನ್ನು ಡೈಲಿ ನೀವು ಸ್ಟಡಿ ರೂಟೀನ್ ಒಳಗೆ ಅಪ್ಲೈ ಮಾಡ್ಕೊರಿ. ಮತ್ತು ಈ ವಿಡಿಯೋನ ಕೊನೆ ತನಕ ನೋಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಬನ್ನಿ. ಈ 5 ಟಿಪ್ಸನ್ನು ನೋಡೋಣ. ಮೊದಲನೇದಾಗಿ ಏನು ಮಾಡಬೇಕು, ಒಂದು ಒಳ್ಳೆಯ ಟೈಮ್ ಟೇಬಲನ್ನು ನೀವು ಹಾಕೋಬೇಕು ನೋಡ್ರಿ. ನೀವು ಈಗಿಂದನೇ ಸ್ಟಾರ್ಟ್ ಮಾಡಿರಿ. ನೋಟಿಫಿಕೇಷನ್ ಆದಮೇಲೆ ಓದಕ್ಕೆ ಸ್ಟಾರ್ಟ್ ಮಾಡೋರು ಭಾಳ ಜನ ಇರ್ತಾರೆ. ನೋಟಿಫಿಕೇಷನ್ ಆಗೇ ಆಗ್ತದೆ, ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಈಗಿಂದನೇ ಏನು ಮಾಡಿರಿ, ಒಂದು ಒಳ್ಳೆ ಟೈಮ್ ಟೇಬಲನ್ನು ಹಾಕೋರಿ ನಿಮ್ಮ ಸ್ಟಡಿ ಒಳಗೆ. ನೋಡ್ರಿ, ಒಬ್ಬೊಬ್ರು ಪಾರ್ಟ್ ಟೈಮ್ ಜಾಬ್ ಮಾಡ್ಕೋತಾನೆ ಓದೋರು ಇರ್ತಾರೆ. ಅವ್ರೂ ಒಂದು ಬೇರೆ ಟೈಮ್ ಟೇಬಲನ್ನು ಹಾಕೋರಿ ಶಾರ್ಟ್ಕಟ್ ಒಳಗೆ. ಮತ್ತು ಡೈಲಿ ಓದೋರು ಮತ್ತು ಒಂದು ಟೈಮ್ ಟೇಬಲನ್ನು ಹಾಕೋರಿ. ನೋಡ್ರಿ, ಇಲ್ಲಿ ಪ್ರತಿದಿನ 4 ರಿಂದ 5 ಗಂಟೆಗಳ ಕಾಲದ ಒಂದು ಒಳ್ಳೆಯ ಟೈಮ್ ಟೇಬಲನ್ನು ಹಾಕೋರಿ. ಆ ಟೈಮ್ ಹಾಕೊಂಡಿರ್ತಿರಲ್ಲ, ಒಂದಿನೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಏನರ ಎಮರ್ಜೆನ್ಸಿ ಇದ್ರೆ ಒಂದಿನ ಮಿಸ್ ಮಾಡ್ಬೋದು. ಡೈಲಿ ಕಡಿಮೆ ಅಂದರೂ ಒಂದು 3-4 ತಾಸರಿ ನೀವು ಓದಬೇಕು. ಅಷ್ಟು ಓದಿದ್ರನ ಈ ಎಕ್ಸಾಮನ್ನು ಪಾಸ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಕರೆಂಟ್ ಅಫೇರ್ಸ್ ಬರ್ತವೆ ಮತ್ತು ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೀದಿರ್ತದೆ. ಕನ್ನಡ ಗ್ರಾಮರ್ ಪೂರ ಪರ್ಫೆಕ್ಟ್ ಆಗಬೇಕು. ಇದನ್ನೆಲ್ಲ ಮಾಡಿಕೊಂಡ್ರೆ ನಿಮ್ದು ಸ್ಟಡಿ ಒಳ್ಳೆಯದಾಗ್ತದೆ. ಮತ್ತು ನೀವು GPSTR ಎಕ್ಸಾಮನ್ನು ಒಂದೇ ಫಸ್ಟ್ ಅಟೆಂಪ್ಟ್ ಒಳಗೆ ನೀವು ಪಾಸ್ ಮಾಡಬಹುದು. ಏನಪ್ಪ ಅಂದ್ರೆ ಒಂದು ಒಳ್ಳೆಯ ಟೈಮ್ ಟೇಬಲನ್ನು ನೀವು ಹಾಕೋಬೇಕು. ನೆಕ್ಸ್ಟ್ ಏನಂದ್ರೆ, ಎರಡನೇದು ಟಿಪ್ಸ್ ಅಂದ್ರೆ 6ರಿಂದ 10ನೇ ತರಗತಿಯ ಗೌರ್ಮೆಂಟ್ ಪುಸ್ತಕಗಳು ಇರ್ತಾವಲ್ಲ, ಭಾಗ 1 ಭಾಗ 2 ಎಲ್ಲ ಒಂದು ಕಡೆ ಕಲೆಕ್ಟ್ ಮಾಡ್ಕೋರಿ. ಇಲ್ಲ ಅಂದ್ರೆ ಗೂಗಲ್ ಒಳಗೆ ಸರ್ಚ್ ಮಾಡಿ ಒಂದು PDF ಕೂಡ ಡೌನ್ಲೋಡ್ ಮಾಡ್ಕೋಬಹುದು ನೀವು. ಅಲ್ಲಿನೂ ಸಿಗ್ತದೆ ಪುಸ್ತಕ. ಅಂದ್ರೆ ಅಲ್ಲಿ PDF ಓದೋದ್ರಿಂದ ಏನಾಗುತ್ತೆ, ಬುಕ್ ಒಳಗೆ ಇಂಟ್ರೆಸ್ಟ್ ಬರೋಂಗಿಲ್ಲ. ಬುಕ್ ತೊಗೊಂಡು ಅದ್ರೊಳಗೆ ನೀವು ಟಿಕ್ ಮಾಡ್ಕೋತಾ ಮಾರ್ಕ್ ಮಾಡ್ಕೋತಾ ಅದು ಓದಿದ್ರೆ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಈ ಫಸ್ಟ್ ಸ್ಟಾರ್ಟಿಂಗ್ ಯಾರು ಓದಕ್ಕೆ ಸ್ಟಾರ್ಟ್ ಮಾಡಿರಲ್ಲ ಅವರು 6ರಿಂದ 10ನೇ ತರಗತಿ ಪುಸ್ತಕಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೋರಿ. ಒಂದು ಕಡೆ ಮಾಡ್ಕೊಂಡು ಏನು ಮಾಡಿರಿ, ನಿಮ್ದು ಯಾವ ಸಬ್ಜೆಕ್ಟ್ ಇರುತ್ತಲ್ಲ ಆ ಸಬ್ಜೆಕ್ಟವ್ರು ಕಲೆಕ್ಟ್ ಮಾಡ್ಕೊರಿ. ಇದು ನಮ್ಮ ವಿಷಯವಾದ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಪುಸ್ತಕಗಳನ್ನು ಫಸ್ಟ್ ಏನು ಮಾಡಿರಿ, ಕಲೆಕ್ಟ್ ಮಾಡ್ಕೊಂಡು ಏನು ಮಾಡಿರಿ, 6ನೇ ತರಗತಿಯ ಭಾಗ 1ರಿಂದ ಸ್ಟಾರ್ಟ್ ಮಾಡಿರಿ. ಅಲ್ಲಿದ್ದ ಸ್ಟಾರ್ಟ್ ಮಾಡಿ 10ನೇ ತನಕ ಒಂದು ಸಲ ಕಂಪ್ಲೀಟಾಗಿ ಓದಿರಿ. ಓದಿದ ತಕ್ಷಣ ಮತ್ತೆ 6ನೇ ತರಗತಿಯಿಂದ ಮತ್ತೆ ಸ್ಟಾರ್ಟ್ ಮಾಡಿರಿ. ಯಾಕಂದ್ರೆ ರಿವಿಷನ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ಓದಿದ್ದು ನೆನ್ಪುಳಿಬೇಕಂದ್ರೆ. ಇದು 2ನೇ ಟಿಪ್ಸ್ ಆತ. ಇದು ಪುಸ್ತಕಗಳನ್ನು ಓದೋದು 6ರಿಂದ 10ನೇ ತರಗತಿದು. ನೆಕ್ಸ್ಟ್, ಪಾಠವಾರು ಚಿಕ್ಕ ನೋಟ್ಸನ್ನು ತಯಾರಿಸುವುದು. ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಎಷ್ಟು ಓದ್ತಿರಲ್ಲ ಅಷ್ಟು ನೀವು ಒಂದು ಸಲ ಬರೆದು ತೆಗೆದ್ರೆ ಪರ್ಫೆಕ್ಟ್ ಆಗ್ತೀರಿ. ಯಾಕಂದ್ರೆ GPSTR ಒಳಗೆ ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೀದಿರ್ತದೆ. ಇದು ಬರೆಯೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ನೋಡ್ರಿ, ಅದನ್ನು ಚಿಕ್ಕವಾರು ನೋಟ್ಸ್ ಹೆಂಗೆ ಮಾಡ್ಬೇಕಂತೇಳಿ ಮತ್ತೆ ನಾನು ಸಪ್ರೇಟ್ ಒಂದು ವಿಡಿಯೋವನ್ನು ಮಾಡ್ತೀನಿ. ನಾನು ಬರೆದಿರುವಂಥ ನೋಟ್ಸನ್ನು ತೋರಿಸ್ಕೊತಾ ಯಾವ ರೀತಿ ಬರಿಬೇಕಂದ್ರೆ ಮತ್ತೆ ಒಂದು ಹೊಸ ನೋಟ್ಸ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಒಂದು ಪಾಠ ಓದಿರಂತ ತಿಳ್ಕೊರಿ. 6ನೇ ತರಗತಿದೊಳಗೆ 1ನೇ ಪಾಠ ಓದಿರಂತ ತಿಳ್ಕೊರಿ. ಇತಿಹಾಸದ ಪರಿಚಯ ಅಂಥೇಳಿ ಒಂದು ಫಸ್ಟ್ ಪಾಠದ ಅದನ್ನು ಓದಿರಂತೇಳಿರಿ. ಅದರೊಳಗೆ ಯಾವ ಡಿಫಿಕಲ್ಟ್ ನಿಮಗೆ ಬರಲಾರ್ದಂಥದ್ದು, ನೆನಪುಳಿಲಾರ್ದಂಥದ್ದು ಪಾಯಿಂಟ್ಸ್ ಇರ್ತಾವಲ್ಲ, ಅದನ್ನು ಒಂದು ಕಡೆ ಪಾಠದ ಹೆಡ್ಲೈನ್ ಹಾಕಿರಿ. ಆ ಬರೆಯುವಂಥ ಡೇಟ್ ಹಾಕಿರಿ, ಆ ದಿನದ್ದು ಹಾಕಿ ಅದನ್ನು ಪಾಯಿಂಟ್ಸನ್ನು ಬರ್ಕೋತ ಹೋಗ್ರಿ. ಯಾಕೆ ಬರಿಬೇಕಪ್ಪ ಅಂದ್ರೆ ನಿಮಗೆ ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೆಯೋಕ್ಕೂ ಯೂಸ್ ಆಗ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ರಿವಿಷನ್ ಮಾಡೋಕೆ ಭಾಳ ಈಸಿ ಆಗ್ತದೆ. ಮತ್ತೆಲ್ಲ ಪುಸ್ತಕಗಳನ್ನು ಓದ್ಕೋತ ಕೊಡೋದು ಆಗೋದಿಲ್ಲ. ಆ ಶಾರ್ಟ್ಕಟ್ನಾಗ ನೋಟ್ಸ್ ಮಾಡಿರ್ತಿರಲ್ಲ, ಅದನ್ನು ಒಂದು ಸಲ ಓದ್ಕೊಂಡ್ಬಿಟ್ರೆ ನಿಮ್ದೆಲ್ಲ ರಿವಿಷನ್ ಆಗಿಬಿಡ್ತದೆ. ಇದು ಒಂದು 3ನೇ ಟಿಪ್ಸ್ ಆತ. ನೆಕ್ಸ್ಟ್, ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ ನೋಡು. ಈ ಎಲ್ಲ ಎಕ್ಸಾಮ್ ಒಳಗೂ GPSTR ಅಂತೇನಿಲ್ಲ, ನೀವು ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿರಲ್ಲ ಅದರಲ್ಲಿ ಎಲ್ಲದರೊಳಗೂ ಇದು ಯೂಸ್ ಆಗುತ್ತೆ ಈ ಟಿಪ್ಸ್. ಹೆಂಗಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವುದು. ನೀವು ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತಿರಲ್ಲ ಆ ಎಕ್ಸಾಮ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಪತ್ರಿಕೆ ಒಂದು ಬುಕ್ಲೆಟನ್ನು ನೀವು ನಿಮ್ಮ ಕಡೆ ಇಟ್ಟುಕೊಳ್ಳಬೇಕು. ನೀವು ಸ್ಟಡಿ ಮಾಡ್ತಿರ್ತಿರಲ್ಲ ಆ ಟೇಬಲ್ ಮೇಲೆ ಏನಿರಬೇಕು, 6ರಿಂದ 10ನೇ ತರಗತಿ ಪುಸ್ತಕ, ಒಂದು ಪ್ರಶ್ನೆ ಪತ್ರಿಕೆಗಳ ಒಂದು ಬುಕ್ಲೆಟ ಮತ್ತು ನೋಟ್ಸ್ ಮಾಡುವಂಥ ಬುಕ್ಕು, ಒಂದು ಪೆನ್ನು ಎಲ್ಲನೂ ನಿಮ್ಮ ಟೇಬಲ್ ಮೇಲೆ ಇರಬೇಕು. ಈ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಒಂದು ಕಡೆ ಕಲೆಕ್ಟ್ ಮಾಡ್ಕೊಂಡು ಏನು ಮಾಡಿರಿ, ಎಲ್ಲ ಓದಿದಾದ್ಮೇಲೆ
ಹಾಗೆ ಡೈಲಿ ಒಂದ್ಸಲ ಏನು ಮಾಡಿರಿ, ನಿಮ್ಗೆ ಎಷ್ಟು ಬರ್ತಾವಲ್ಲ ಕ್ವಶನ ಒಂದ್ಸಲ ಬಿಡಿಸ್ಕೊತ ಹೋಗ್ರಿ ಎಲ್ಲ ಹಳೆ ಪ್ರಶ್ನೆ ಪತ್ರಿಕೆ. ಯಾಕಂದ್ರೆ ಮುಂದೆ ನೆಕ್ಸ್ಟ್ ನಿಮ್ಮ ಪರೀಕ್ಷೆಯಲ್ಲೂ ಕೂಡ ಆ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರ್ತದೆ. ಇದು ಭಾಳ ಮಹತ್ವವನ್ನು ವಹಿಸ್ತದೆ ನೋಡ್ರಿ ಎಕ್ಸಾಮ್ ಒಳಗೆ. ಹಳೆ ಪ್ರಶ್ನೆ ಪತ್ರಿಕೆ ಬಿಡಿಸಿದ ಮೇಲೆ ನೀವು ಎಕ್ಸಾಮ್ ಬರೋಕ್ಕೆ ಹೋಗ್ಬೇಕು. ಈಗಿಂದನೇ ಸ್ಟಾರ್ಟ್ ಮಾಡಿರಿ, ನೋಟಿಫಿಕೇಶನ್ ಆದಮೇಲೆ ಎಲ್ಲನೂ ಓದ್ಕೊಳಕ್ಕೆ ಆಗೋದಿಲ್ಲ ನೋಡ್ರಿ. ಇದು 4ನೇ ಟಿಪ್ಸ್ ಆಯ್ತು. ಈಗ ಲಾಸ್ಟ್ ಬರುವಂಥದ್ದು ಆತ್ಮವಿಶ್ವಾಸದಿಂದ ಓದಬೇಕು. ಒಬ್ರೊಬ್ರು ಏನಂತಾರೆ, ನನಗೇನು ಬರಲ್ಲ ಹೇಳ, ನಾ ಏನು ಪಾಸ್ ಆಗ್ತೀನಿ, ಭಾಳ ಕಡಿಮೆ ಪೋಸ್ಟ್ ಕರೆದಿರ್ತಾರೆ, ಅದ್ರೊಳಗೆ ನಾ ಏನು ಪಾಸ್ ಆಗೋದಿಲ್ಲ ಅಂತೇಳಿ ಹಿಂಗೆ ಆತ್ಮವಿಶ್ವಾಸವನ್ನು ಕೆಡಿಸ್ಕೋಬಾರ್ದು. ನಾವು ಆತ್ಮವಿಶ್ವಾಸ ಇಟ್ಕೊಂಡೇವಪ್ಪ ಅಂದ್ರೆ ಎಕ್ಸಾಮ್ ಒಳಗೆ ಅರ್ಧ ಗೆದ್ದಂಗೆ ಆಗ್ತದೆ, ಇನ್ನೂ ಅರ್ಧ ಚೆನ್ನಾಗಿ ಸ್ಟಡಿ ಮಾಡೋದ್ರಿಂದ ಗೆಲ್ಬೋದು. ಅದಕ್ಕೆ ಏನು ಮಾಡಿರಿ, ಆತ್ಮವಿಶ್ವಾಸವನ್ನು ಯಾವಾಗಲೂ ನಿಮ್ಮ ಜೀವನದೊಳಗೆ ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಏನು ಬರಲ್ಲಲ್ಲ ಅದನ್ನು 10 ಸಲ ಓದೋಕೆ ಟ್ರೈ ಮಾಡಿರಿ, ಅಂದ್ರೆ ನಿಮಗೆ ನೆನ್ಪುಳಿತದ. ಎಕ್ಸಾಮ್ ಒಳಗೆ ಸಕ್ಸಸ್ ಕಂಡೇ ಕಾಣ್ತೀರಿ. ಯಾವಾಗಲೂ ಒತ್ತಡದಿಂದ ಓದಕ್ಕೆ ಹೋಗ್ಬೇಡ್ರಿ. ನಾನು ಓದಬೇಕಲ್ಲ, ಎಕ್ಸಾಮ್ ಪಾಸ್ ಮಾಡಬೇಕು ಅಂಥೇಳಿ ಇರ್ತದೆ ಮನಸ್ಸೊಳಗೆ, ಅಂದ್ರೆ ಒತ್ತಡದಿಂದ ಟೆನ್ಷನಿಂದ ಓದಕ್ಕೆ ಹೋಗ್ಬೇಡ್ರಿ. ಇಷ್ಟಪಟ್ಟು ಓದ್ರಿ, ಆರಾಮ್ಸೆ ಪಾಸ್ ಆಗ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಈ ವಿಡಿಯೋ ಇಷ್ಟ ಆದ್ರೆ ಕಮೆಂಟಲ್ಲಿ ತಿಳಿಸ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ಎಲ್ಲರಿಗೂ ಥ್ಯಾಂಕ್ ಯು.